ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಬೀಟ್ರೂಟಿಂದ ಮನೆಯಲ್ಲೇ ಲಿಪ್ ಬಾಮ್ ಹೇಗೆ ತಯಾರು ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಬೀಟ್ರೂಟ್ ತೊಗೊಳ್ಳಿ, ಸಿಪ್ಪೆ ಚೆನ್ನಾಗದು ತೆಕ್ಕೊಂಡು ತೊಳ್ಕೊಂಡು ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸಿಗೆ ಹಾಕಬೇಕಾಗತ್ತೆ. ಅದಕ್ಕೆ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಅದು ಮಿಕ್ಸಿಲಿ ನೈಸ್ ಆಗೋ ಥರ ನೋಡಿ. ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ ತೊಗೊಳ್ಳಿ. ಚಿಕ್ಕ ಮಿಕ್ಸಿ ಜಾರ್ಗೆ ನೋಡಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ಆಯಿತು. ಇದ್ರದ್ದು ಜ್ಯೂಸ್ ಬೇಕಾಗುತ್ತೆ ನಿಮಗೆ. ನೋಡಿ, ಇದು ಮಿಕ್ಸಿ ಜಾರಿಂದ ರುಬ್ಬಿ ತೆಗೆದಿದ್ದೀನಿ. ಇದ್ರದ್ದು ಈಗ ನಾವು ಜ್ಯೂಸ್ ತೆಕ್ಕೊಳ್ಬೇಕು. ನೋಡಿ, ಸೋಯಿಸೋದಿರುತ್ತಲ್ಲ, ಈ ಥರದ್ದಿದ್ರು ಅಡ್ಡಿಲ್ಲ, ಬೇರೆ ಯಾವ್ದಾದ್ರು ಬಟ್ಟೆನಲ್ಲಿ ಹಾಕಿ ವೈಟ್ ಬಟ್ಟೆಲಿ ಸೋಯಿಸ್ಕೊಂಡ್ರು ನಡೀತದೆ. ನೋಡಿ, ಈ ಥರ ತೆಗೆದ್ಬಿಟ್ಟು ಇದನ್ನು ನೀಟಾಗಿ ಎಲ್ಲ ಈ ಥರ ಹಿಂಡ್ಬಿಟ್ಟು ರಸ ತೆಕ್ಕೊಳ್ಬೇಕು. ನೀಟಾಗಿ ಕರೆಕ್ಟಾಗಿ ಸ್ವಲ್ಪ ರಸ ಸಿಗ್ಬೇಕು ನಮಗೆ. ಆ ಥರ ನೋಡಿ, ಚೆನ್ನಾಗಿ ಒಂದೆರಡು ಸತಿ ಈ ಥರ ಸೋಯಿಸ್ಕೋಬೇಕು. ಒಂದೆರಡು ಸತಿ ಸೋಯಿಸ್ಕೋಬೇಕು. ಈ ಥರ ಮಾಡಿಬಿಟ್ಟು ನೋಡಿ, ಚೆನ್ನಾಗಿ ಎಲ್ಲ ರಸ ಬರೋ ಥರ ಎರಡೆರಡು ಸತಿ ಅದನ್ನು ಹಿಂಡ್ಬಿಟ್ಟು ತಗೊಳ್ಳಿ. ಅದು ರಸ ಚೆನ್ನಾಗಿ ಫುಲ್ ಬರಬೇಕು. ನೋಡಿ, ಅದು ರಸ ತೆಗೆದಿಟ್ಕೊಂಡಿದ್ದೀನಿ ನಾನು. ಒಂದು ಬಾಣಲೆಗೆ ಹಾಕ್ಕೊಳ್ಳಿ. ಇದನ್ನು ಚಿಕ್ಕ ಬಾಣಲೆ ಇದ್ದರೆ ಸಾಕು. ನೋಡಿ, ಅದು ರಸ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗಬೇಕದು. ಸಣ್ಣ ಉರಿಲಿ, ದೊಡ್ಡ ಉರಿ ಇದ್ದರೆ ಕರ್ಟೋಗ್ಬಿಡುತ್ತೆ. ಸಣ್ಣ ಉರಿಲಿ ಇದನ್ನು ಕೈ ಆಡಿಸ್ಕೊತೀರಿ. ಅದು ಚೆನ್ನಾಗಿ ಈ ಥರ ಗಟ್ಟಿಗಾಗಿ ಬರಬೇಕು. ನೋಡಿ, ಸ್ವಲ್ಪ ಅದು ನೀರೆಲ್ಲ ಇದ್ದಿದ್ದೆಲ್ಲ ಅಂಶ ಹೋಗಿದೆ. ನೋಡಿ, ತುಪ್ಪ ಹಾಕಿದ್ದೇನೆ ಇದರಲ್ಲಿ. ಈಗ ಅದು ರೆಡಿ ಆಗಿದೆ, ಅದು ಗಟ್ಟಿಯಾಗಿ. ನೋಡಿ, ಅದಕ್ಕೆ ಸ್ವಲ್ಪ ಮನೇಲಿ ಯಾವ ತುಪ್ಪ ಇರುತ್ತೋ ತುಪ್ಪನ ಸ್ವಲ್ಪ ಇದರಲ್ಲಿ ಹಾಕಿ ಇದು ಉರಿನ ಆಫ್ ಮಾಡಿಬಿಡಿ. ತುಪ್ಪ ಸ್ವಲ್ಪ ನೀರಾದರೆ ಸಾಕು. ಅಷ್ಟಾದರೆ ಇಲ್ಲೀಗ ಇದಕ್ಕೆ ವ್ಯಾಸ್ಲಿನ್ ಹಾಕಬೇಕು ಸ್ವಲ್ಪ. ಅದು ಬಿಸಿನಲ್ಲೇ ಕರಗಿ ಬಿಡುತ್ತೆ. ಅದಕ್ಕೇನು ಬಿಸಿ ಮಾಡೋದು ಬೇಡ. ನೋಡಿ, ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡು ಅದರೊಳಗೆ ಸೇರಿಸ್ಬಿಡಿ. ಅದು ಆ ಬಿಸಿನಲ್ಲೇ ವ್ಯಾಸ್ಲಿನೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ನೋಡಿ, ಈ ಥರ ತೊಗೊಂಡು ಚೆನ್ನಾಗಿ ಅದು ಸ್ವಲ್ಪ ಮೆಲ್ಟ್ ಆಗೋ ಥರ ಬಿಸಿನಲ್ಲಿ ಅಲ್ಲಾಡಿಸ್ಬಿಡಿ. ನೋಡಿ, ಈ ಥರ ಕರಗ್ತಾ ಇದೆ ಅದು. ಮತ್ತು ಇದಕ್ಕೀಗ ಸ್ವಲ್ಪ ಅಲೋವೆರಾ ಹಾಕಬೇಕಾಗತ್ತೆ. ನೋಡಿ, ಇದು ಚೆನ್ನಾಗಿ ಆಗಿದೆ. ಈಗ ತುಪ್ಪ ಹಾಕಿದ್ದೀನಿ, ಬೀಟ್ರೂಟ್ ರಸ ಮತ್ತು ವ್ಯಾಸ್ಲಿನ್ ಹಾಕಿದ್ದೀನಿ. ನೋಡಿ, ಅಲೋವೆರಾ ಜೆಲ್ಲು ನಿಮ್ಮದು ಯಾವುದು ಇರುತ್ತೋ ನಿಮ್ಮ ಹತ್ರ, ಅದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಬೇಕಾಗತ್ತೆ ಇದರಲ್ಲಿ. ನೋಡಿ, ನಾನು ಯಾವುದೋ ಒಂದು ಕಂಪನಿ, ನಿಮಗೆ ಯಾವುದು ಇರುತ್ತೋ ನಿಮ್ಮ ಹತ್ರ ಅದನ್ನು ಫ್ರೆಶ್ ಹಾಕಬೇಡಿ. ಅಲೋವೆರಾ ಇದು ಕ್ರೀಮನ್ನ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ, ಕ್ರೀಮ್ ಥರ ಆಯ್ತು ಇದೀಗ. ಚೆನ್ನಾಗಿ ಮೂರು ಮಿಕ್ಸ್ ಆದರೆ ತಣ್ಣಗಾದ್ಮೇಲೆ ಅದು ಕ್ರೀಮ್ ಥರ ಬರುತ್ತೆ. ನೋಡಿ, ಚೆನ್ನಾಗಿ ಈಗ ಸ್ವಲ್ಪ ಬಿಸಿ ಇದೆಯಲ್ಲ, ಅದು ಎಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಒಂದು ಚಿಕ್ಕ ಡಬ್ಬಿ, ಯಾವ್ದಾದ್ರು ಒಂದು ಚಿಕ್ಕ ಗಾಜಿಂದಿಲ್ಲ ಅಂದರೆ ಯಾವ್ದಾದ್ರು ಕ್ರೀಮ್ದು ಡಬ್ಬ ಇರುತ್ತಲ್ಲ, ಆ ಡಬ್ಬಕ್ಕೆ ಎತ್ತಿಟ್ಕೋಬೇಕಾಗುತ್ತೆ. ನೋಡಿ, ಇದು ರೆಡಿ ಆಗಿದೆ. ಈಗ ಬೀಟ್ರೂಟ್ ಜ್ಯೂಸನ್ನು ಫಸ್ಟು ಕುದಿಸ್ಕೊಳ್ಬೇಕು ಚೆನ್ನಾಗಿ, ಅದು ಗಟ್ಟಿ ಆಗೋ ಥರ. ಅದು ಗಟ್ಟಿಯಾಗಿ ಬಂದಮೇಲೆ ಅದಕ್ಕೆ ತುಪ್ಪ ಹಾಕಬೇಕು, ಸ್ವಲ್ಪ ವ್ಯಾಸ್ಲಿನ್ ಹಾಕಬೇಕು, ಅಲೋವೆರಾ ಜೆಲ್ ಹಾಕಬೇಕು. ನೋಡಿ, ಇದು ರೆಡಿ ಆಯಿತು. ಈಗ 3 ಮಿಕ್ಸ್ ಆಗಿದೆ. ಇದನ್ನು ಈಗ ನೋಡಿ, ಈ ಥರ ಡಬ್ಬ ಇದೆಯಲ್ಲ, ಈ ಡಬ್ಬದಲ್ಲಿ ಇದನ್ನು ನಾನು ಹಾಕಿ ತೋರಿಸ್ತೇನೆ. ನೋಡಿ, ಅದು ಚಿಕ್ಕ ಡಬ್ಬಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ಅದು ಬೇಯಿಸಿದಕ್ಕೆ ಇದು ರೆಡಿ ಮಾಡಿರೋ ಲಿಪ್ ಬಾಮ್ ಏನಿದೆಯಲ್ಲ, ಅದನ್ನೆಲ್ಲ ಒಂದು ಡಬ್ಬದಲ್ಲಿ ನೀಟಾಗಿ ಹಾಕ್ಕೊಂಡು ಇದು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ನೋಡಿ, ಫುಲ್ ಎಲ್ಲ ಎಷ್ಟಾಗಿದೆ ಅಲ್ಲ, ಇದನ್ನು ಸ್ವಲ್ಪ ಗಟ್ಟಿ ಆಗಬೇಕಂದ್ರೆ ತಣ್ಣಗಾಗಿ ಒಂದು 2-3 ತಾಸು ಫ್ರಿಜ್ಜಲ್ಲಿ ಇಡಬೇಕದು. ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಾಗತ್ತೆ. ನೋಡಿ, ತೋರಿಸ್ತೇನೆ ಇದನ್ನೀಗ ಇದು ರೆಡಿ ಮಾಡಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಫ್ರಿಜ್ಜಲ್ಲಿ ಹಾಕ್ಬಿಡಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಮುಚ್ಚಳ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿ ಒಂದು 3 ತಾಸು ಇಟ್ಟಾದಮೇಲೆ ನೋಡಿ, ಅದು ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗೆ ಬಂದಿದೆ, ನೋಡ್ಕೊಳ್ಳಿ ನೀವೇ. ನಿಮ್ಮ ಮುಂದೆ ಮಾಡಿದ್ದಲ್ಲ. ನೋಡಿ, ಒಳ್ಳೆ ಲಿಪ್ ಬಾಮ್ ಎಷ್ಟು ಚೆನ್ನಾಗಿ ತಯಾರಾಗಿದೆ. ನೋಡಿ, ಇಷ್ಟು ತೊಗೊಂಡ್ರೆ ಸಾಕು. ಇದು ತುಟಿ ಎಲ್ಲ ಸ್ವಲ್ಪ ಕಪ್ಪಾಗಿರುತ್ತೆ, ಏನು ಕಲರ್ ಇಲ್ಲಲ್ಲ, ಡಲ್ ಇರುತ್ತಲ್ಲ ಅಂಥವ್ರಿಗೆ ಒಳ್ಳೆ ಶೈನಿಂಗೂ ಇದೆ. ನೋಡಿ, ಅದು ಹೆಂಗೆ ಶೈನಿಂಗ್ ಬಂದಿದೆ. ನೋಡಿ, ಇದನ್ನು ಹಚ್ಕೊಂಡ್ರೆ ನೀವು ಹೊರಗಡೆ ಹೋಗುವಾಗ ಬಿಟ್ಟು ಮನೇಲಿರುವಾಗೆಲ್ಲ ಇದನ್ನೇ ಹಚ್ಕೊಳ್ಬೋದು. ಲಿಪ್ಪು ಚೆನ್ನಾಗಿರುತ್ತೆ, ಕಪ್ಪಾಗಿರೋದು ಕಲರ್ ಬರುತ್ತೆ. ನೋಡಿ, ನೀವು ಮಾಡಿಕೊಂಡು ತೋರಿಸಿದ್ದೀವಿ. ನೋಡಿ, ನೀವು ಮಾಡಿಕೊಂಡು ಕಮೆಂಟ್